ಇವತ್ತಿನ ವಿಡಿಯೋ ಅಲ್ಲಿ ನಾನು ಕಾರಲ್ಲಿ ಯೂಸ್ ಆಗೋ 10 ಬೆಸ್ಟ್ ಆಕ್ಸೆಸರೀಸ್ ಬಗ್ಗೆ ಶೇರ್ ಮಾಡ್ತಿದ್ದೀನಿ. ಬನ್ನಿ ಮತ್ತೆ ಕಾರಲ್ಲಿ ಹೋಗ್ತಾ ಎಲ್ಲಾನು ತಿಳ್ಕೊಳ್ಳೋಣ. ಫಸ್ಟ್, ಈ ಜಾಬ್ ಕಷ್ಟ ಗೊತ್ತಿದ್ದೆ ಅಲ್ವಾ, ಲೀವ್ ತಗೊಂಡ್ರು ಕೆಲಸ ಮಾಡಿ ಅಂತ ಸಾಯಿಸ್ತಾರೆ. ಅವಾಗ ಜರ್ನೀಸ್ ಹೋದಾಗೂ ಇದೇ ಗೋಳು. ಇನ್ನು ಕಾರಲ್ಲಿ ಚಾರ್ಜಿಂಗ್ ಎಲ್ಲಿಡ್ಬೇಕು, ಅದಕ್ಕೆ ಈ ಕಾರ್ ಲ್ಯಾಪ್ಟಾಪ್ ಚಾರ್ಜರ್ ನ ತಗೊಂಡಿದ್ದೀನಿ. ಇದಕ್ಕೆ 2 ಪವರ್ ಸಾಕೆಟ್ಸ್ ಇವೆ ಅಂಡ್ ಇದು 200 ವಾಟ್ಸ್ ಅಲ್ಲಿ ಬರೋದ್ರಿಂದ ಲ್ಯಾಪ್ಟಾಪ್ ನ ಫಾಸ್ಟ್ ಆಗಿ ಚಾರ್ಜ್ ಮಾಡುತ್ತೆ. ಇನ್ನು ಸೈಡ್ ಅಲ್ಲಿ ಇರೋ USB ಪೋರ್ಟ್ಸ್ ಮೊಬೈಲ್ಸ್ ಅಂಡ್ ಬೇರೆ ಡಿವೈಸಸ್ ನ ಚಾರ್ಜ್ ಮಾಡಕ್ಕೆ ಯೂಸ್ ಆಗುತ್ತೆ. ಇದರ ಪ್ರೈಸ್ ಅರೌಂಡ್ 2000 ರೂಪೀಸ್. ಸೆಕೆಂಡ್, ಒಂದಿನ ಕ್ಯಾಶುಯಲ್ ಆಗಿ ಇನ್ಸ್ಟಾ ಸ್ಕ್ರೋಲ್ ಮಾಡ್ತಿದ್ರೆ ಈ ವಿಡಿಯೋನ ನೋಡ್ದೆ. ಈ ತರ ಎಗ್ಸ್ ಹೊಡೆದಾಗ ವೈಪರ್ ಆನ್ ಮಾಡಿದ್ರೆ ವಿಂಡ್ಶೀಲ್ಡ್ ಬ್ಲರ್ ಆಗಿ ನಮ್ಗೆ ಏನು ಕಾಣಿಸಲ್ಲ. ಈ ಎಗ್ ಸ್ಟೇನ್ಸ್ ನ ನಾರ್ಮಲ್ ಶಾಂಪೂ ವಾಟರ್ ಇಂದ ಕ್ಲೀನ್ ಮಾಡಕ್ಕಾಗಲ್ಲ. ಸೊ ಈ ತರ ಸಿಚುವೇಶನ್ ನಂಗೆ ಅವತ್ತು ಬರಬಾರ್ದು ಅಂತ ಈ ವಿಂಡ್ಶೀಲ್ಡ್ ಎನ್ಹಾನ್ಸರ್ ನ ತಗೊಂಡಿದ್ದೀನಿ. ಈ ಕ್ಯಾಪ್ಸ್ಯೂಲ್ ನ ಕಾರ್ ವಿಂಡ್ಶೀಲ್ಡ್ ಟ್ಯಾಂಕ್ ಅಲ್ಲಿ ಹಾಕಿದ್ರೆ ಫ್ಯೂ ಮಿನಿಟ್ಸ್ ಅಲ್ಲೇ ಇದು ಡಿಸಾಲ್ವ್ ಆಗೋಗುತ್ತೆ. ಈಗ ಜಸ್ಟ್ ವೈಪರ್ ಯೂಸ್ ಮಾಡಿದ್ರೆ ಸಾಕು, ಡಸ್ಟ್ ಅಂಡ್ ಎಗ್ ಸ್ಟೇನ್ಸ್ ನ ನೀಟಾಗಿ ಕ್ಲೀನ್ ಮಾಡುತ್ತೆ. ಇದರ ಪ್ರೈಸ್ ಅಮೆಜಾನ್ ಅಲ್ಲಿ ಜಸ್ಟ್ 300 ರೂಪೀಸ್. ಇನ್ನು ಥರ್ಡ್, ಡ್ರೈವ್ ಮಾಡುವಾಗ ನಾವು ತುಂಬಾ ಸಿಗ್ನಲ್ಸ್ ಅಂಡ್ ಪೊಲೀಸ್ ನ ನೋಡ್ತೀವಿ. ನೋಡ್ದಾಗೆಲ್ಲ ಲೈಸೆನ್ಸ್ ಅಂಡ್ RC ಬುಕ್ ನ ತೋರಿಸ್ತಾ ಇರ್ತೀವಿ. ನಾವ್ ಗೊತ್ತಲ್ಲ ಈ ಡಾಕ್ಯುಮೆಂಟ್ಸ್ ನೆಲ್ಲ ಎಲ್ ಸಿಕ್ಕರಲ್ಲಿ ಎಸ್ದಿರ್ತೀವಿ. ಈ ತರ ಹುಡ್ಕೋ ಬದಲು ಆರ್ಗನೈಸ್ ಮಾಡ್ಬೇಕು ಅಂತ ಈ ವಾಲೆಟ್ ಆರ್ಗನೈಸರ್ ನ ತಗೊಂಡಿದ್ದೀನಿ. ಇದರಲ್ಲಿ ಎಲ್ಲಾ ಡಾಕ್ಯುಮೆಂಟ್ಸ್ ನ ನೀಟಾಗಿ ಆರ್ಗನೈಸ್ ಮಾಡ್ಕೋಬಹುದು. ಇದರ ಪ್ರೈಸ್ ಅರೌಂಡ್ 300 ರೂಪೀಸ್. ಅಂಡ್ ಫೋರ್ತ್, ಮಕ್ಳ ಜೊತೆ ಜರ್ನಿ ಮಾಡೋದು ಅಷ್ಟು ಈಸಿ ಅಲ್ಲ. ಅವರು ತುಂಬಾ ಬೇಗ ಟಯರ್ಡ್ ಆಗೋಗ್ತಾರೆ. ಹೋಗ್ಲಿ ಕಾರ್ ಸೀಟ್ ಮೇಲೆ ಮಲಗ್ಸೋಣ ಅಂದ್ರೆ ಕಂಫರ್ಟಬಲ್ ಆಗಿರಲ್ಲ ಅಂಡ್ ಈ ತರ ಕೆಳಗ್ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಈ ತರ ಸಿಚುವೇಶನ್ಸ್ ಅಲ್ಲಿ ಯೂಸ್ ಆಗ್ಲಿ ಅಂತ ಈ ಕಾರ್ ಮ್ಯಾಟ್ರೆಸ್ ನ ತಗೊಂಡಿದ್ದೀನಿ. ಈ ಪ್ಲಗ್ ನ ಪವರ್ ಸಾಕೆಟ್ ಗೆ ಕನೆಕ್ಟ್ ಮಾಡಿ ಈ ನಾಸಲ್ ನ ಏರ್ ಪಂಪ್ ಗೆ ಫಿಕ್ಸ್ ಮಾಡಿ ಏರ್ ಫಿಲ್ ಮಾಡ್ಕೋಬಹುದು. ಇನ್ನು ಇದರಲ್ಲಿ ಎಕ್ಸ್ಟ್ರಾ 2 ಪಿಲ್ಲೋಸ್ ಕೂಡ ಬರುತ್ತೆ. ಇದು ಮಕ್ಕಳಿಗೆ ಮಾತ್ರ ಅಲ್ಲದೆ ನಮ್ಮಂತವ್ರಿಗೆ ಜರ್ನಿಯಲ್ಲಿ ರೆಸ್ಟ್ ಮಾಡಕ್ಕೆ ಯೂಸ್ ಆಗುತ್ತೆ. ಈ ಪ್ರಾಡಕ್ಟ್ ನಿಮ್ಗೆ ಅರೌಂಡ್ 1800 ರೂಪೀಸ್ಗೆ ಅವೈಲೇಬಲ್ ಇದೆ. ಫಿಫ್ತ್, ಬೆಳಿಗ್ಗೆ ಆಫೀಸ್ ಹೋಗುವಾಗ ಒಬ್ಬ ರಾಂಗ್ ರೂಟ್ ಅಲ್ಲಿ ಬಂದು ನನ್ನ ಕಾರ್ಗೆ ಗುದ್ದಿದ್ದ. ತಪ್ಪು ಅವಂದಾಗಿದ್ರು ಜಗಳ ಮಾಡಿ ನನ್ನ ಹತ್ರ ದುಡ್ಡು ಕಿತ್ಕೊಂಡು ಹೊರಟೋದ. ದನ ಕಾಯೋನು. ಆದ್ರೆ ತಪ್ಪು ಅವಂದೇ ಅಂತ ಪ್ರೂವ್ ಮಾಡಕ್ಕೆ ನನ್ನ ಹತ್ರ ಯಾವ್ದೇ ಎವಿಡೆನ್ಸ್ ಇಲ್ಲ. ಇದು ಮತ್ತೆ ರಿಪೀಟ್ ಆಗ್ಬಾರ್ದು ಅಂತ ಈ ಡ್ಯಾಶ್ ಬೋರ್ಡ್ ಕ್ಯಾಮ್ರಾನ ತಗೊಂಡಿದ್ದೀನಿ. ಇದನ್ನ ಯಾವ ಕಾರ್ಗಾದ್ರೂ ಈಸಿಯಾಗಿ ಫಿಕ್ಸ್ ಮಾಡಬಹುದು. ಇದು ವೈಡ್ ಆಂಗಲ್ ಫುಲ್ HD ಇಲ್ಲಿ ಬರೋದ್ರಿಂದ ವೆಹಿಕಲ್ಸ್ ನ ಕ್ಲಿಯರ್ ಆಗಿ ತೋರಿಸುತ್ತೆ. ಇನ್ನು ಇದು ಕಾರ್ ಸ್ಪೀಡ್ ಅಂಡ್ GPS ಲೊಕೇಶನ್ ನ ಕೂಡ ಆಪ್ ಅಲ್ಲಿ ರೆಕಾರ್ಡ್ ಮಾಡುತ್ತೆ. ಇನ್ನು ಇದರ ನೈಟ್ ಟೈಮ್ ವಿಷನ್ ಕೂಡ ತುಂಬಾ ಕ್ಲಿಯರ್ ಆಗಿದೆ. ಇದರ ಪ್ರೈಸ್ ಅರೌಂಡ್ 4000 ರೂಪೀಸ್. ಇನ್ನು ಸಿಕ್ಸ್ತ್, ಲಾಂಗ್ ವೀಕೆಂಡ್ಸ್ ಬಂದ್ರೆ ಸಾಕು ಟ್ರಿಪ್ಸ್ ಅಂತ ಕುಣ್ಕೊಂಡು ಹೋಗ್ತೀವಿ. ಆದ್ರೆ ಡ್ರೈವ್ ಮಾಡುವಾಗ ಫ್ರೀಕ್ವೆಂಟ್ ಆಗಿ ನೆಕ್ ಪೇನ್ ಬರುತ್ತೆ. ಆದ್ರೆ ಈ ನೆಕ್ ಪಿಲ್ಲೋನ ಯೂಸ್ ಮಾಡೋದ್ರಿಂದ ನೆಕ್ ಗೆ ಕರೆಕ್ಟ್ ಪೋಸ್ಚರ್ ಕೊಡುತ್ತೆ. ಸೊ ಇವಾಗ ಕಂಫರ್ಟಬಲ್ ಆಗಿ ನೆಕ್ ಪೇನ್ ಇಲ್ಲದೆ ಡ್ರೈವ್ ಮಾಡಬಹುದು. ಈ ಪ್ರಾಡಕ್ಟ್ ನಿಮ್ಗೆ 700 ರೂಪೀಸ್ಗೆ ಸಿಗತ್ತೆ. ಸೆವೆಂತ್, ಈ ಫ್ರೆಂಡ್ಸ್ ಗೆ ಎಷ್ಟ್ ಸರಿ ಕಾರ್ ಕೊಡಬಾರ್ದು ಅನ್ಕೊಂತೀನಿ. ಯಾವ್ದೋ ಒಂದ್ ರೀಸನ್ ಹೇಳಿ ಕಾರ್ ಎತ್ಕೊಂಡು ಹೋಗ್ತಾರೆ. ಇನ್ನು ನನ್ ಕಾರ್ಗೆ ಏನಾಗುತ್ತೋ ಅಂತ ಅವ್ರು ವಾಪಸ್ ಬರೋವರೆಗೂ ಟೆನ್ಷನ್ ಅಲ್ಲಿ ಇರ್ತೀನಿ. ಸೊ ಅದಕ್ಕೆ ಈ ಜಿಯೋ OBD ಟ್ರ್ಯಾಕರ್ ನ ತಗೊಂಡಿದ್ದೀನಿ. ಈ ಟ್ರ್ಯಾಕರ್ ನ OBD ಪೋರ್ಟ್ ಅಲ್ಲಿ ಫಿಕ್ಸ್ ಮಾಡ್ಕೊಂಡು ಈ ಜಿಯೋ ಥಿಂಗ್ಸ್ ಆಪ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡ್ರೆ ಇಲ್ಲಿ ಟೈಮ್ ಫೆನ್ಸ್ ಅನ್ನೋ ಫೀಚರ್ ಇದೆ. ಇದ್ರಲ್ಲಿ ಒಂದ್ ಡೇಟ್ ಅಂಡ್ ಟೈಮ್ ನ ಫಿಕ್ಸ್ ಮಾಡ್ಕೊಂಡ್ರೆ ನಮ್ ಆಬ್ಸೆನ್ಸ್ ಅಲ್ಲಿ ಕೂಡ ಯಾರಾದ್ರೂ ಕಾರ್ ನ ಮೂವ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ನೋಟಿಫಿಕೇಶನ್ ಬರುತ್ತೆ. ಅಂಡ್ ಈ ಜಿಯೋ ಫೆನ್ಸ್ ಅಲ್ಲಿ ಒಂದ್ ಮ್ಯಾಪ್ ನ ಸೆಟ್ ಮಾಡ್ಕೊಂಡ್ರೆ ಆ ಲೊಕೇಶನ್ ಇಂದ ಯಾರಾದ್ರೂ ಎಕ್ಸಿಟ್ ಅಥವಾ ಎಂಟ್ರಿ ಆದ್ರೂ ಕೂಡ ನೋಟಿಫೈ ಮಾಡುತ್ತೆ. ಇದ್ರಲ್ಲಿ ನಮ್ ಕಾರ್ ನ ಲೈವ್ ಟ್ರ್ಯಾಕಿಂಗ್ ಮಾಡೋದಲ್ದೆ ವೆಹಿಕಲ್ ಹೆಲ್ತ್ ಬಗ್ಗೆ ಅಂದ್ರೆ ಬ್ಯಾಟರಿ ಹೆಲ್ತ್ ಅಥವಾ ಕೂಲಿಂಗ್ ಟೆಂಪರೇಚರ್ಸ್ ತರ ಫೀಚರ್ಸ್ ನ ತಿಳ್ಕೋಬಹುದು. ಇನ್ನು ಇದ್ರಲ್ಲಿ ಪ್ರೀವಿಯಸ್ ಟ್ರಿಪ್ಸ್ ಡೀಟೇಲ್ಸ್ ನ ಕೂಡ ಮಾನಿಟರ್ ಮಾಡಬಹುದು ಅಂಡ್ ಜೊತೆಗೆ ಡ್ರೈವಿಂಗ್ ಬಿಹೇವಿಯರ್ ನ ಕೂಡ ತಿಳ್ಕೋಬಹುದು. ಇದರ ಪ್ರೈಸ್ ಅರೌಂಡ್ 5000 ರೂಪೀಸ್. 8th ಪ್ರಾಡಕ್ಟ್, ರೋಡ್ ಟ್ರಿಪ್ಸ್ ಅಥವಾ ಡ್ರೈವ್ಸ್ ಗೆ ಹೋದಾಗ ಡ್ರೈವಿಂಗ್ ಸೀಟ್ ಅಲ್ಲಿ ಕೂತು ತಿನ್ಬೇಕು ಅಂದ್ರೆ ತುಂಬಾ ಇನ್ಕನ್ವೀನಿಯಂಟ್ ಆಗಿರುತ್ತೆ. ಆದ್ರೆ ಈ ಮಲ್ಟಿ ಫಂಕ್ಷನಲ್ ಟ್ರೇ ಯೂಸ್ ಮಾಡಿ ಇದನ್ನ ಈಸಿಯಾಗಿ ಈ ತರ ಸ್ಟೀರಿಂಗ್ ಗೆ ಫಿಕ್ಸ್ ಮಾಡ್ಕೊಂಡ್ರೆ ಸಾಕು, ಯಾವ್ದೇ ಕಷ್ಟ ಇಲ್ಲದೆ ತಿನ್ಬಹುದು. ಇದನ್ನ ರಿವರ್ಸ್ ಅಲ್ಲಿ ಪ್ಲೇಸ್ ಮಾಡಿದ್ರೆ ಕೆಲ್ಸಾನು ಮಾಡಬಹುದು. ಇದರ ಪ್ರೈಸ್ 700 ರೂಪೀಸ್. 9th, ರೋಡ್ ಟ್ರಿಪ್ಸ್ ಅಲ್ಲಿ ಏನಾದ್ರೂ ತಿಂದ ಮೇಲೆ ಕಾರಲ್ಲಿ ಬಿಸಾಕ್ತಿವಿ. ಅವಾಗ ಕಾರ್ ಎಲ್ಲ ತುಂಬಾ ಕೊಳೆ ಆಗುತ್ತೆ ಅಂಡ್ ಸ್ಮೆಲ್ ಕೂಡ ಬರುತ್ತೆ. ಇಷ್ಟು ಕೊಳೆ ಆಗಿರೋ ಕಾರ್ನ ಕ್ಲೀನ್ ಮಾಡ್ಬೇಕು ಅಂತ ಈ ವ್ಯಾಕ್ಯೂಮ್ ಕ್ಲೀನರ್ ನ ಯೂಸ್ ಮಾಡ್ತಿದ್ದೀನಿ. ಇದ್ರಲ್ಲಿರೋ ಒಳ್ಳೆ ಸಕ್ಷನ್ ಪವರ್ ಇಂದ ಡಸ್ಟ್ ನ ಫ್ಯೂ ಮಿನಿಟ್ಸ್ ಅಲ್ಲೇ ನೀಟಾಗಿ ಕ್ಲೀನ್ ಮಾಡ್ಕೋಬಹುದು. ಇನ್ನು ಈ ಮಲ್ಟಿಪಲ್ ಅಟ್ಯಾಚ್ಮೆಂಟ್ಸ್ ಡಿಫ್ರೆಂಟ್ ಪ್ಲೇಸಸ್ ನ ಕ್ಲೀನ್ ಮಾಡಕ್ಕೆ ಯೂಸ್ ಆಗುತ್ತೆ.
ಇನ್ನು ಈ ಕ್ಯಾಂಫರ್ ಕೋನ್ ನ ಹ್ಯಾಂಗ್ ಮಾಡ್ಕೊಂಡ್ರೆ ಸ್ಮೆಲ್ ಬರ್ದೇ ಇರತ್ತೆ. ಈ ಪ್ರಾಡಕ್ಟ್ ನಿಮ್ಗೆ ಅರೌಂಡ್ 3000 ರುಪೀಸ್ಗೆ ಅವೈಲೇಬಲ್ ಇದೆ ಅಂಡ್ ಈ ಪ್ರಾಡಕ್ಟ್ ನಿಮ್ಗೆ ಅರೌಂಡ್ 350 ರುಪೀಸ್ಗೆ ಸಿಗತ್ತೆ. ಅಂಡ್ ಲಾಸ್ಟ್ ಪ್ರಾಡಕ್ಟ್, ನಾರ್ಮಲ್ ಆಗಿ ನಾವೆಲ್ಲ ಟ್ರಿಪ್ಸ್ಗೆ ಹೋದಾಗ ಟೈರ್ ಪಂಚರ್ ಆಗೋ ಚಾನ್ಸಸ್ ಇರುತ್ತೆ. ಇದು ನಾವೆಲ್ಲರೂ ಫೇಸ್ ಮಾಡೋ ಕಾಮನ್ ಪ್ರಾಬ್ಲಮ್. ಸೊ ಇದಕ್ಕೋಸ್ಕರ ಈ ಪಂಚರ್ ಕಿಟ್ ತಗೊಂಡಿದ್ದೀನಿ. ಇದರಿಂದ ಈಸಿಯಾಗಿ ಪಂಚರ್ ನ ಫಿಕ್ಸ್ ಮಾಡ್ಕೋಬಹುದು. ಹಾಗೇನೆ ಈ ತುಸಾ ಟೈರ್ ಇನ್ಫ್ಲೇಟರ್ 5 ಮಿನಿಟ್ಸ್ ಅಲ್ಲೇ ಏರ್ ನ ಫಿಲ್ ಮಾಡುತ್ತೆ. ಇದನ್ನ ಕಾರ್ಗೆ ಮಾತ್ರ ಅಲ್ಲದೆ ಬೈಕ್ಗೆ, ಸೈಕಲ್ಗೆ ಅಂಡ್ ಫುಟ್ಬಾಲ್ಗೆ ಎಲ್ಲದಕ್ಕೂ ಯೂಸ್ ಮಾಡಬಹುದು. ಈ ಪ್ರಾಡಕ್ಟ್ ನಿಮ್ಗೆ ಅರೌಂಡ್ 600 ರುಪೀಸ್ಗೆ ಸಿಗತ್ತೆ ಅಂಡ್ ಈ ಪ್ರಾಡಕ್ಟ್ ನಿಮ್ಗೆ ಅರೌಂಡ್ 2700 ರುಪೀಸ್ಗೆ ಅವೈಲೇಬಲ್ ಇದೆ. ಈ ಎಲ್ಲ ಪ್ರಾಡಕ್ಟ್ ಲಿಂಕ್ಸ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿದೀನಿ. ಇದೇ ತರ ಯೂಸ್ ಆಗೋ 10 ಬೆಸ್ಟ್ ಕಿಚನ್ ಪ್ರಾಡಕ್ಟ್ಸ್ ವಿಡಿಯೋ ಇಲ್ಲಿ ಸಿಗತ್ತೆ. ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ.